ಹೇಳಿದ್ರು, ಅಪ್ಪ ಜೋಗೇಶ್ವರ ಶರ್ಮ, ಅಮ್ಮ ಕೃಷ್ಣ ಜ್ಯೋತಿ. ಈ ಸ್ವರ ಅಪ್ಪ ಕೊಟ್ಟಿದ್ದು, ಸಂಸ್ಕಾರ ಸಂಸ್ಕೃತಿ ಅಮ್ಮ ಕೊಟ್ಟಿದ್ದು, ಆಶೀರ್ವಾದ ಆ ತಾಯಿ ಭುವನೇಶ್ವರಿ ದೇವಿದು, ಗಣಮತಲ್ಲಿ ಮುಕ್ಕೋಟಿ ದೇವತಲ್ಲಿ, ಅಭಿಮಾನ ನಿಮ್ಮೆಲ್ಲರದು. ಸೊ 1972 ನನಗೆ 11 years ಓಲ್ಡ್, ನಾನು ಅವಾಗ 11 years. ಸೊ ಐ ಸ್ಟಾರ್ಟೆಡ್ ಆಸ್ ದುರ್ಯೋಧನ. ಅದಾದ್ಮೇಲೆ 73 ಡಬ್ಬಿಂಗ್ ಶುರು ಮಾಡಿದೆ. 75 ನನ್ನ ಮೊದಲನೇ ಫಿಲ್ಮ್ ಲಕ್ಷಿಸ ದೇವರು ಚೇಸಿನ ಜನವರಿ 9, 75 ರಿಲೀಸ್ ಆಯಿತು ಆಸ್ ಅ ಬಾಲನಟ. ಅದು ಅವಾಗ 100 days. ಸೊ ಲಾಸ್ಟ್ ಇಯರ್ ಸಂಕ್ರಾಂತಿಗೋಸ್ಕರ ನಾವಂತ ಒಂದು ಫಿಲ್ಮ್ ಮಾಡಿದೆ, ಅದು 100 days, ಕರೆಕ್ಟಾಗಿ ಮೈ 50th year. ಸೊ ಐ ಆಮ್ ಸೋ ಬ್ಲೆಸ್ಡ್, ಐ ಆಮ್ ಸೋ ಹ್ಯಾಪಿ. ಅಟ್ ದ ಸೇಮ್ ಟೈಮ್ ಇದಕ್ಕೆಲ್ಲ ಕಾರಣ ಅಪ್ಪ ಅಮ್ಮ ಆಶೀರ್ವಾದ. ನಾವು ಯಾವಾಗಲೂ ಹೇಳ್ತೀನಿ, ತಂದೆ ತಾಯಿ, ತಂದೆ ಗುರು ದೈವ ಅಂತ. ಸೊ ಆ ತಾಯಿ ತಂದೆ ಗುರುಗಳು ಆ ದೇವರ ಭಾಗ್ಯ. ಸೊ ನನ್ನ ಅದೃಷ್ಟ ಏನು ಅಂದ್ರೆ, ಪೊಲೀಸ್ ಸ್ಟೋರಿ ಇಲ್ಲ ಅಂದ್ರೆ ಸಾಯಿ ಕುಮಾರ್ ಇಲ್ಲ. ಸೊ ಅದಕ್ಕೂ ಮುಂಚೆ ಸಾಯಿ ಕುಮಾರ್ ಬೇರೆ, ಪೊಲೀಸ್ ಸ್ಟೋರಿ ಆದ್ಮೇಲೆ ಸಾಯಿ ಕುಮಾರ್ ಬೇರೆ. ಆ ಪೊಲೀಸ್ ಸ್ಟೋರಿಗೆ ಕಾರಣ ತಿರ್ಗಾ ನೀನು. ಸೊ ಕರ್ನಾಟಕ ಆ ಪೊಲೀಸ್ ಸ್ಟೋರಿ ಒಂದು ಫಿಲ್ಮ್ ಚೇಂಜ್ ಮೈ ಎಂಟೈರ್ ಕೆರಿಯರ್. P for politeness, O for obedience, L for loyalty, I for integrity, C for courage, E for efficiency. That is police. ನೂರು ತಪ್ಪು ಮಾಡೋ ತನಕ ಸಹಿಸಿಕೊಳ್ಳಕ್ಕೆ ನಾನು ಶ್ರೀಕೃಷ್ಣ ಅಲ್ಲ, ಅಗ್ನಿ. ಐ ಆಮ್ ಬ್ಯಾಡ್ ಪೊಲೀಸ್ ಆಫೀಸರ್. ಏಕತ್ವಾಲ್ ಲಕ್ಷ ಕೊಡಕ್ಕೆ ನೀನು ದಾನವೀರ ಶೂರ ಕರ್ಣನ, ಚಿಕ್ಕ ವಯಸ್ಸಿನಿಂದ ಬೆಳೆಸಿದ ತಂದೆನ, ಹೆಣ್ಕೊಟ್ಟ ಮಾವನ, ಇಲ್ಲ ತಿಂಗಳ ಸ್ಯಾಲರಿ ಕೊಡು ಸ್ಟೇಟ್ ಗವರ್ನಮೆಂಟ್ ಸೆಂಟ್ರಲ್ ಗವರ್ನಮೆಂಟ್. ನಾನು ಹಾಕಿರೋದು ಲಂಚದಾಸೆಗೆ ಪಕ್ಷ ಬದಲಾಯಿಸೋ ಕಾನೂನು ಅಲ್ಲ, ಮಂಚದಾಸೆಗೆ ಆಶೀರ್ವಾದ ಮಾಡೋ ಕಾನೂನು ಅಲ್ಲ. ಲಂಚ ಮಂಚ ಅನ್ನೋ ಲುಚ್ಚಾಗಳಿಗೆ ಈ ಚಿಚ್ಚಲು ಹೊಡೆಯೋ ಕಾಕಿ. ಸೊ ಪೊಲೀಸ್ ಸ್ಟೋರಿ. ಸೊ 75 ನನ್ನ ಫಸ್ಟ್ ಫಿಲ್ಮ್ ಆದ್ಮೇಲೆ ತಿರ್ಗಾ ಚಾಲೆಂಜ್ ಮೆಗಾಸ್ಟಾರ್ ಚಿರಂಜೀವಿ ಅವ್ರ ಜೊತೆ ತೆಲುಗಲ್ಲಿ ತಿರ್ಗಾ ಎಂಟ್ರಿ ಆದೆ. ಅದಾದ್ಮೇಲೆ 93 ಕುಂಕುಮ ಭಾಗ್ಯ ನನ್ನ ಫಸ್ಟ್ ಫಿಲ್ಮ್ ಕನ್ನಡದಲ್ಲಿ. ಅದಾದ್ಮೇಲೆ ಲಾಕಪ್ ಡೆತ್, ಅಲ್ಲಿ ತಿಳ್ಳರ ಮಂಜು ಅವ್ರ ಪರಿಚಯ. ಸೊ ನಿಜವಾಗ್ಲೂ ತಿಳ್ಳರ ಮಂಜು ಅವರಿಗೆ, ಆ ಟೀಮ್ಗೆ, ಜೆ ಕೃಷ್ಣ ಆಗಿರ್ಬೋದು, ಸೊ ಜೆ ಕೃಷ್ಣ ಅವರಾಗಿರ್ಬೋದು, ಡೇವಿಡ್ ರೈಟರ್ ಎಲ್ಲ, ಅದಕ್ಕೋಸ್ಕರ ಅವರು ಸೊ ವಂಡರ್ಫುಲ್ ಟೀಮ್. ಆ ಪೊಲೀಸ್ ಸ್ಟೋರಿ ಮಾಡಿದ್ಮೇಲೆ ನನ್ನ ಅದೃಷ್ಟ ಅಲ್ಲಿಂದ ಎಲ್ಲ ಲ್ಯಾಂಗ್ವೇಜ್ ಡಬ್ಬಾಗಿ ಸೂಪರ್ ಹಿಟ್ ಆಗಿ, ಅಲ್ಲಿಂದ ಸಾಯಿ ಕುಮಾರ್ ಅಗ್ನಿ 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 4ನೇ ಸಿಂಹ ಅಂತ ಎಷ್ಟು ತನಕ. ಸೊ ಈಗ ನನ್ನ ಅದೃಷ್ಟ ಏನು ಅಂದ್ರೆ, ಆಫ್ಟರ್ ರಂಗಿತರಂಗ ಸುಂದರ ಚಂದರ ಮೊಗದ ವಿಶಾಲತೆ ಬಂದರೆ ತೊಂದರೆ ಎಂದವ ಅಂತ ರಂಗಿತರಂಗ ಡೈಲಾಗು. ಸೊ ಅಲ್ಲಿಂದ ಡಿಫರೆಂಟ್ ರೋಲ್ಸ್ ಅಂತ ಒಂದು ಅದ್ಭುತವಾದ ಪಾತ್ರ ನಮ್ಮ ಶಶಿ. ಸೊ ಗಾರ್ಗ ಶಶಿ ಬಂದು ಕತೆ ಹೇಳಿದ್ಮೇಲೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಯಾರು ಮಾಡ್ತಾ ಇದ್ದಾರೆ ಅಂದ ತಕ್ಷಣ ನಮ್ಮ ಅಶ್ವಿನಿ ಅವರು, ರಾಮ್ ಪ್ರಸಾದ್ ಅವ್ರ ಬಗ್ಗೆ ಹೇಳಿದ ತಕ್ಷಣ ತುಂಬಾ ಹ್ಯಾಪಿ ಆಯ್ತು. ಅದಾದ್ಮೇಲೆ ಪ್ರೊಡ್ಯೂಸರ್ ಬಗ್ಗೆ ನೀನು ಹೀರೋ ಯಾರಪ್ಪ ಅಂದ್ರೆ ಪಾಪ ನೀನು ಇಂಟ್ರೊಡ್ಯೂಸ್ ಮಾಡಿದೆ 2011 ಆದಿ ಸಾಯಿ ಕುಮಾರ್ ಅಂತ. ಪ್ರೇಮ ಕಾವಾಲಿ ಅಂತ 2011 ನಿಮ್ಮ ಸ್ಥಾನದಲ್ಲಿ ನಾನಿದ್ದೆ, ಆದಿ ಸ್ಥಾನದಲ್ಲಿ ಈಗ ಇವರಿದ್ದಾರೆ. ಬಟ್ ಒಳ್ಳೆ ಫಿಲ್ಮ್ ಮಾಡಿದ್ರೆ, ನಾವು ಮನಸ್ಸ ವಾಚ ಕರ್ಮನ ಅಂತಕ್ಕಂಥ ಸುಳಿಯಾಗಿ ಮಾಡಿದ್ರೆ ಖಂಡಿತ ಅವ್ರು ನೋಡ್ತಾರೆ, ನನಗೆ ಥಿಯೇಟರ್ ಬರ್ತಾರೆ. ನಿಮ್ಮನ್ನ
ನಮ್ಮ ಅವರನ್ನ ಆಶೀರ್ವಾದ ಮಾಡಿ. ಯಾಕಂದ್ರೆ ಆಲ್ವೇಸ್ ವಿನ್ಸ್. ಸೊ ಒಂದು ಒಳ್ಳೆ ಪ್ರಯತ್ನ, ಒಂದು ಅದ್ಭುತವಾದ ಕ್ಯಾಸ್ಟಿಂಗ್, ಅದ್ಭುತವಾದ ಟೆಕ್ನಿಷಿಯನ್ಸ್, ಅಟ್ ದ ಸೇಮ್ ಟೈಮ್ ನಮ್ಮ RP ಅವರು ಈ ಸಾಂಗ್ ನಮಗೆ ಸರ್ಪ್ರೈಸ್. ಒಂದಿನ ಸಡನ್ ಆಗಿ ಕಳಿಸ್ದ. ಸೊ RP ಅವರಂದ್ರೆ ಮೆಲೋಡಿ ಎಕ್ಸ್ಟ್ರಾರ್ಡಿನರಿ, ಸೂಪರ್. ಅಂಡ್ ನೋಡಿದ್ರಲ್ಲ ಇದ್ದಾರೆ ಈ ಆರ್ಟಿಸ್ಟ್ಗಳ ಜೊತೆ ಶಶಿ, ಎವ್ರಿಥಿಂಗ್ ಆಸ್ ಅ ಡೈರೆಕ್ಟರ್. ಇನ್ನೊಂದು ಅದೃಷ್ಟ ಏನಂದ್ರೆ ನಿನಗೆ ನನ್ನ ಡೆಬ್ಯೂ ಡೈರೆಕ್ಟರ್ಸ್ ಎಲ್ಲ ಸೂಪರ್ ಇಟ್ಸ್ಕೊಂಡವರು. ಸೊ ನಿಮಗೂ ಒಳ್ಳೆಯದಾಗಲಿ. ನೆಕ್ಸ್ಟ್ ರವಿ ಸರ್ ರೆಡಿ ಆಗಿದ್ದಾರೆ. ನಿಮಗೂ ಕುಮಾರ್ ಹ್ಯಾಟ್ರಿಕ್, ಲೆಟ್ ಇಟ್ ಬಿ ಎ ಹ್ಯಾಟ್ರಿಕ್ ಫಾರ್ ಯು. ಸೋ ಹ್ಯಾಪಿ, ಐ ಆಮ್ ಸೋ ಬ್ಲೆಸ್ಡ್ ಆಲ್ಸೋ. 50 ವರ್ಷ ಸ್ಟಿಲ್ ನಾಟ್ ಔಟ್. ಇದು ಒರಿಜಿನಲ್ಲೇ ನೋ ಡಬ್ಬಿಂಗ್. ಸೊ ಅಲ್ಲಿಂದ ಶುರು ಮಾಡಿ ಇಲ್ಲಿಂದ ಬಂದ ಮೇಲೆ ಇಲ್ಲಿ ಊರಿನ ಮಾಲ್ ಬಂದ ಮೇಲೆ ರಿಯಲಿ ತುಂಬಾ ಸಲ ಇಲ್ಲಿ ಬಂದಿದ್ದೀನಿ. ಬಟ್ ಇಂಥ ಈವೆಂಟ್ ನಾನು ನೋಡಲಿಲ್ಲ. ಇಲ್ಲಿ ಚಿಕ್ಕ ಫಸ್ಟ್ ಟೈಮ್ ನೀವು ಮಾಡ್ತಾ ಇರೋದು ತುಂಬಾ ಸಂತೋಷ ಆಗ್ತಾ ಇದೆ. ಎಲ್ರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ, ಜಯವಾಗಲಿ. ಸೊ ಡೋಂಟ್ ಮಿಸ್ ಗಾರ್ಗಾ ಇನ್ ಥಿಯೇಟರ್ಸ್. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು. ನಮ್ಮ ಅಗ್ನಿ ಮಾತಾಡಿದ್ರೆ ಪವರ್ಫುಲ್ ಆಗಿ